ನಮಸ್ತೆ, ಸುಧಾ ರೆಸಿಪೀಸ್ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದು. ಈಗಾಗಲೇ ಮೈಸೂರು ಪಾಕ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಇಂಡಿಯಾದಲ್ಲಿ ಮೈಸೂರು ಪಾಕ್ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ರಿಗೂ ಗೊತ್ತಿರೋದಲ್ವ. ಅಷ್ಟು ಫೇಮಸ್ ಆಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ, ಇದು ಒಬ್ಬರಿಗೆ ಇಷ್ಟ ಆಗೋದಿಲ್ಲ. ಅತಿ ಸುಲಭವಾಗಿ ಇಷ್ಟೇನಾ ಮೈಸೂರು ಪಾಕ್ ಮಾಡೋದು ಅನ್ನೋ ರೀತಿಯಲ್ಲಿ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸುಲಭ ಮೈಸೂರು ಪಾಕ್ ಮಾಡೋದು. ಕೇವಲ 4 ಪದಾರ್ಥಗಳನ್ನ ಯೂಸ್ ಮಾಡಿ ನಾನು ಮೈಸೂರು ಪಾಕ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 1 ಬೌಲ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ, 2 ಬೌಲ್ ತುಪ್ಪ. ನೀವು ಬೇಕಾದರೆ 1 ಬೌಲ್ ತುಪ್ಪ, 1 ಬೌಲ್ ಎಣ್ಣೆ ತೊಗೋಬೋದು. ಸ್ವಲ್ಪ ಏಲಕ್ಕಿ ಪೌಡ್ರ್ ತೊಗೊಂಡಿದ್ದೀನಿ ನಾನು. ಇಷ್ಟಿದ್ರೆ ಸಾಕು, ಅತಿ ಬೇಗನೆ ಮೈಸೂರು ಪಾಕ್ನ ರೆಡಿ ಮಾಡಿಬಿಡ್ಬೋದು. ಈಗ ಒಂದು ತಟ್ಟೆಗೆ ತುಪ್ಪ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು. ಒಂದು ದಪ್ಪ ತಳ ಇರೋ ಅಲ್ಯೂಮಿನಿಯಂ ಪ್ಯಾನ್ ತೊಗೊಂಡಿದ್ದೀನಿ ನಾನು. ಅಲ್ಯೂಮಿನಿಯಂ ಪಾತ್ರೆ ಆದರೆ ಮೈಸೂರು ಪಾಕ್ ಮಾಡಬೇಕಾದ್ರೆ ಅದು ಸೀದೋಗೋದಿಲ್ಲ, ಅಂಟೋದಿಲ್ಲ. ಸ್ಟೀಲ್ ಪಾತ್ರೆ ಆದರೆ ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ. ನಾನ್ ಸ್ಟಿಕ್ ಪಾತ್ರೆನಲ್ಲಿ ಕೂಡ ಮಾಡ್ಕೋಬೋದು ನಿಮಗೆ ಬೇಕಂದರೆ. ಈಗ ಪಾತ್ರೆಗೆ 2 ಬೌಲ್ ಸಕ್ಕರೆ ಹಾಕ್ತಾಯಿದ್ದೀನಿ. 1 ಬೌಲ್ ಹಿಟ್ಟಿಗೆ 2 ಬೌಲ್ ಸಕ್ಕರೆ ತೊಗೊಂಡಿದ್ವಲ್ವ, 2 ಬೌಲ್ ಸಕ್ಕರೆ ಹಾಕ್ತಾಯಿದ್ದೀನಿ. ಚಿಕ್ಕ ಬೌಲ್ನ ತೊಗೊಂಡಿರೋದು. ಈಗ ಸಕ್ಕರೆ ಕರಗೋದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ಒಂದು 2 ಸ್ಪೂನ್ ಅನ್ಕೋಬೋದು ಅಷ್ಟೇ. ಮೊದಲು ಸ್ವಲ್ಪ ಸಕ್ಕರೆ ಕರಗಿ ಬಿಡಲಿ. ಇದು ಎಲ್ಲ ಒಂದೇ ಸರಿಗೆ ಹಾಕಿ ಮಾಡ್ಕೋಬೋದು, ಆದರೆ ಸ್ವಲ್ಪ ಸಕ್ಕರೆ ಕರಗಂಗೆ ಅನಿಸೋದಿಲ್ಲ. ಅದಕ್ಕೋಸ್ಕರ ಮೊದಲಿಗೆ ಸ್ವಲ್ಪ ನೀರು ಹಾಕಿ ಸಕ್ಕರೆನ ಕರಗಿಸ್ಕೊಂಡ್ಬಿಡಿ. ಈಗ ಸಕ್ಕರೆ ಕರಗಿದೆ ನೋಡಿ. ಈ ಟೈಮಲ್ಲಿ ನೀವು ತುಪ್ಪ ಹಾಕ್ಕೋಬೇಕು. 2 ಬೌಲ್ ತುಪ್ಪ ತಗೊಂಡಿದ್ನಲ್ಲ, ಅದನ್ನು ಹೀಗೆ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾನು ಗ್ಯಾಸ್ ಹಚ್ಕೊಂಡಿದ್ದೀನಿ. ಸಕ್ಕರೆ ಕರಗಿಸ್ಬೇಕಾದ್ರೂ ಸ್ವಲ್ಪ ಗ್ಯಾಸ್ ಹಚ್ಬಿಟ್ಟು ಸಕ್ಕರೆ ಕರಗಿಸ್ಕೊಳ್ಳಿ, ಆದರೆ ಪಾಕ ಆಗೋದಕ್ಕೆ ಬಿಡಬಾರ್ದು. ಈಗ ಹಿಟ್ಟು ಹಾಕ್ತಾಯಿದ್ದೀನಿ ನಾನು. ಈಗ ಹಿಟ್ಟು ಹಾಕಿದ ನಂತರ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಹೀಗೆ ತಿರುಗಿಸೋದನ್ನು ಬಿಡಬಾರ್ದು ಯಾವ ಕಾರಣಕ್ಕೂ. ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಇದನ್ನು. ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಒಬ್ಬೊಬ್ಬರು ಹಿಟ್ಟನ್ನ ಸ್ವಲ್ಪನೇ ಅದಕ್ಕೆ ಮಿಕ್ಸ್ ಮಾಡ್ತಾರೆ, ಆದರೆ ನಾನು ಆ ರೀತಿ ಮಾಡೋದಿಲ್ಲ. ಒಂದೇ ಸಾರಿಗೆ ಎಲ್ಲ ಹಿಟ್ಟನ್ನು ಹಾಕ್ಬಿಡ್ತೀನಿ. ಒಂದು ಬೌಲ್ ಹಿಟ್ಟು ತೊಗೊಂಡಿದ್ನಲ್ಲ
ಒಂದೇ ಸರಿಗೆ ಹಾಕಿದ್ದೀನಿ. ಹೀಗೆ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ತಿರ್ಸ್ಕೊತಾ ಇರಿ. ಈಗ ರೆಡಿಯಾಗಿದೆ ನೋಡಿ. ನೋಡಿ ಈಗ ರೆಡಿಯಾಗಿದೆ. ಇದು ತುಪ್ಪ ಹಾಕಿರೋ ಮೈಸೂರು ಪಾಕು. ನಿಮಗೆ ಬೇಕಂದರೆ ನಾನು ಆಯಿಲ್ ಹಾಕಿಬಿಟ್ಟು ಕೂಡ ಮಾಡಿ ತೋರಿಸ್ತೀನಿ. ಈಗ ಮೈಸೂರು ಪಾಕು ಮಾಡೋದು ತುಂಬ ಬೇಗನೆ ಆಗೋದ್ರಿಂದ ನೀವು ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಎಲ್ಲಿ ಹೋಗಬಾರ್ದು. 5 ನಿಮಿಷಕ್ಕಿಂತ ಕಡಿಮೆ ಟೈಮ್ ಹಿಡಿಯೋದ್ರಿಂದ ನೀವು ಅದರ ಮುಂದೆನೇ ಇದ್ದು ನೋಡ್ಕೋಬೇಕಾಗತ್ತೆ. ಈಗ ನಾನು ಆಯಿಲ್ ಹಾಕಿಬಿಟ್ಟು ಹೇಗೆ ಮೈಸೂರು ಪಾಕು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಆಗಲೇ ತುಪ್ಪದ್ದು ಮಾಡಿ ತೋರಿಸಿದ್ನಲ್ಲ, ಈಗ ಆಯಿಲ್ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ತುಪ್ಪ ಇರೋ ಜಾಗದಲ್ಲಿ ಎಣ್ಣೆನ ಇಟ್ಕೊಂಡಿದ್ದೀನಿ ನಾನು. ನೀವು ಯಾವುದೇ ಎಣ್ಣೆ ಬೇಕಾದರೂ ತೊಗೋಬೋದು. ಅದೇ ಮೆಜರ್ಮೆಂಟ್ ಸೇಮ್. 1 ಕಪ್ ಹಿಟ್ಟು, 2 ಕಪ್ ಸಕ್ಕರೆ, 2 ಕಪ್ ಎಣ್ಣೆ, ಏಲಕ್ಕಿ ಪೌಡ್ರು ಸ್ವಲ್ಪ ಅರ್ಧ ಸ್ಪೂನ್. ಆಯಿಲ್ ಹಾಕ್ಬಿಟ್ಟು ಮಾಡಿದರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ, ಭಾಳ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸಾರಿ ಮಾಡಿ ನೋಡಿ. ಇದಕ್ಕೂ ನಾನು ಅದೇ ಪಾತ್ರೆನ ಇಟ್ಕೊಂಡಿದ್ದೀನಿ. ಈಗ ಸಕ್ಕರೆ ಹಾಕ್ತಾಯಿದ್ದೀನಿ. 1 ಕಪ್, 2, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಸಕ್ಕರೆ ಕರಗೋದಕ್ಕಷ್ಟೇ. ಈಗ 2 ಕಪ್ ಆಯಿಲ್ ಹಾಕ್ತಾಯಿದ್ದೀನಿ. ಸಕ್ಕರೆ ಕರಗಿದ ನಂತರ ಇದಕ್ಕೆ ಹಿಟ್ಟನ್ನು ಹಾಕಬೇಕು. ಗ್ಯಾಸ್ ಹಚ್ಚೋದಕ್ಕಿಂತ ಮೊದಲೇ ಈ ರೀತಿ ಸಕ್ಕರೆ ಮತ್ತು ನೀರನ್ನು, ಸ್ವಲ್ಪ ನೀರು, 2 ಸ್ಪೂನ್ ಅಂತ ಹೇಳಿದ್ನಲ್ವ, 2 ಸ್ಪೂನ್ ನೀರು ಮತ್ತು ಆಯಿಲ್ ಏನು ಇಟ್ಕೊಂಡಿರ್ತೀವಲ್ಲ 2 ಬಟ್ಲು, ಅದನ್ನು ಹಾಕಿಬಿಟ್ಟು ಸಕ್ಕರೆನ ಕರಗಿಸ್ಕೊಳ್ಳಿ. ನಂತರ ಗ್ಯಾಸ್ ಹಚ್ಚಿ, ಇಲ್ಲಾಂದರೆ ನಿಮಗೆ ಗಡಿಬಿಡಿ ಆಗ್ಬೋದು. ಸಕ್ಕರೆ ಸಂಪೂರ್ಣವಾಗಿ ಕರಗಿದ ನಂತರ ಗ್ಯಾಸ್ ಹಚ್ಕೊಂಡು ಹಿಟ್ಟನ್ನು ಹಾಕಿ ಕೂಡಿಸ್ಕೊಳ್ಳಿ. ಈಗ ಹಿಟ್ಟು ಹಾಕ್ತಾಯಿದ್ದೀನಿ ನಾನು. ಚೆನ್ನಾಗಿ ತಿರುಗಿಸ್ಕೊಳ್ಳಿ ಹಿಟ್ಟನ್ನು. ಇದನ್ನು ಸಹ ಕೈ ಬಿಡದೆ ಇದೇ ರೀತಿ ತಿರುಗಿಸ್ತಾ ಇರಿ. ಭಾಳ ಬೇಗನೆ ಆಗೋದ್ರಿಂದ ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಇದನ್ನು.
ಒಂದು ತಟ್ಟೆಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ. ನೀವು ತಿರುಗಿಸ್ಬೇಕಾದ್ರೆ ಅದು ಗೊತ್ತಾಗುತ್ತೆ ತಳ ಬಿಡೋದು. ಆ ಟೈಮಲ್ಲಿ ನೀವು ಇದನ್ನು ತಟ್ಟೆಗೆ ಹಾಕ್ಕೋಬೇಕು. ನೋಡಿ, ಈ ರೀತಿ ತಳ ಬಿಡಬೇಕದು. ಈಗ ಆಗೋ ಟೈಮ್ ಇದು. ನೋಡಿ, ಈ ರೀತಿ ಬಬಲ್ಸ್ ಬರ್ಬೇಕು ಮೇಲೆಲ್ಲ. ನೋಡಿ ಹೇಗೆ ಗೂಡಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನೆಲ್ಲ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ ನಾನು. ನೀವು ಜಾಸ್ತಿಯಾಗಿ ಮಾಡ್ಕೊಳ್ಳೋದಾದರೆ ಇದನ್ನೇ ಡಬಲ್ ಅಳತೆಯಲ್ಲಿ ಮಾಡ್ಕೋಬೇಕು. 2 ಕಪ್ ಹಿಟ್ಟು ತೊಗೊಂಡ್ರೆ ಅದಕ್ಕೆ 4 ಕಪ್ಪಷ್ಟು ಎಣ್ಣೆ ಮತ್ತು ಸಕ್ಕರೆನ ತಗೋಬೇಕಾಗುತ್ತೆ. ಸ್ವಲ್ಪ ತಣ್ಣಗಾದ ನಂತರ ನಿಮಗೆ ಯಾವ ಶೇಪಲ್ಲಿ ಬೇಕೋ ಅದನ್ನು ಕಟ್ ಮಾಡ್ಕೊಳ್ಳಿ. ಇದು ಎಣ್ಣೆ ಹಾಕಿ ಮಾಡಿರೋದು, ಇದು ತುಪ್ಪ ಹಾಕಿ ಮಾಡಿರೋದು. ಇದು ಯಾವುದು ಇಷ್ಟನೋ ನಿಮಗೆ ಅದರಲ್ಲಿ ಮಾಡ್ಕೊಳ್ಳಿ. ತುಪ್ಪ ಹಾಕಿರೋದ್ರಿಂದ ತುಂಬ ಸ್ಮೂತಾಗಿರ್ತವೆ ಇವು. ಅದಕ್ಕೋಸ್ಕರ ಪೀಸ್ ಕರೆಕ್ಟಾಗಿ ಬರೋದಿಲ್ಲ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಇವನ್ನ ಕಟ್ ಮಾಡ್ಕೋಬೋದು. ನೋಡಿದ್ರಲ್ವಾ ಮೈಸೂರು ಪಾಕ್ ಮಾಡೋದು ಎಷ್ಟು ಈಸಿ ಅಂತ. ನೀವು ಮೈಸೂರು ಪಾಕ್ ಕರೆಕ್ಟಾಗಿ ಪೀಸ್ ಬರಬೇಕಂದ್ರೆ 2 ಬಟ್ಲು ತುಪ್ಪ ತೊಗೊಂಡಿದ್ನಲ್ಲ ನಾನು, ಅದಕ್ಕೆ ನೀವು 1 ಬಟ್ಲು ಎಣ್ಣೆ 1 ಬಟ್ಲು ತುಪ್ಪನ ತಗೊಂಡು ಈ ರೀತಿ ಮಾಡ್ಕೊಳ್ಳಿ. ಈ ಮೈಸೂರು ಪಾಕ್ ಮಾತ್ರ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸರಿ ಮಾಡಿ ನೋಡಿ. ನಾನು ಮಾಡಿರೋ ಮೈಸೂರು ಪಾಕ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.